ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಗಂಡ ಹೆಂಡಿರ ಮಧ್ಯೆ ಅನುಮಾನ ಸೃಷ್ಟಿ, ಬರ್ಬರವಾಗಿ ಕೊಲೆಗೀಡಾದ ಪತಿರಾಯ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಿತಿಮೀರಿದ ಹಾವಳಿ, ಸಂಸ್ಥೆಗಳ ಬಂದ್ಗೆ ಒತ್ತಾಯ, ವಿವಿಧ ಸಂಘಟನೆಗಳ ಪ್ರತಿಭಟನೆ. ಬಿಜೆಪಿಯಲ್ಲಿ ನಿಲ್ಲದ ತಿಕ್ಕಾಟ, ಜೋರಾದ ಪಕ್ಷಾಂತರ ಪರ್ವ, ಕೈಪಾಳಯಕ್ಕೆ ಸೇರ್ಪಡೆಯಾದ ಪ್ರಭಾವಿಗಳು. ರಥದ ಸ್ಥಳಾಂತರ ವಿವಾದ, ದಿಢೀರ್ ರಥದ ಸ್ಥಳಾಂತರ, ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರ ಬಿಗಿ ಬಂದೋಬಸ್ತ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಅವರಿಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಮದುವೆಯಾಗಿ 1.5 ವರ್ಷ ಕಳೆದಿದ್ದು, ಮುದ್ದಾದ 3 ತಿಂಗಳ ಗಂಡು ಮಗು ಸಹ ಇತ್ತು. ಆದರೆ ಇಬ್ಬರ ನಡುವೆ ಅನುಮಾನಂ ಪೆದ್ದರೋಗಂ ಎಂಬ ನಾಣ್ಣುಡಿಯಂತೆ ಗಂಡ ಕೊಲೆಯಾಗಿ ಹೋಗಿದ್ದಾನೆ. ಹೀಗೆ ಹರಿಯುವ ನೀರಿನ ಕಾಲುವೆಯಲ್ಲಿ ಕೊಲೆಯಾಗಿ ಹೋಗಿರೋ ಈತನ ಹೆಸರು ಸುಭಾಷ್ ಅಂತ. ಇನ್ನು 24 ವರ್ಷ ವಯಸ್ಸು. ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಗೌಚೇನಹಳ್ಳಿ ಗ್ರಾಮದ ನಿವಾಸಿ. ಪ್ರೀತಿಸಿ ಮದುವೆಯಾಗಿದ್ದ ಸುಭಾಷ್ ತಾಯಿ ಗಂಗಮ್ಮ ಹಾಗೂ ತಂಗಿ ಶಾಲಿನಿ ಜೊತೆ ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿ ವಾಸವಾಗಿದ್ದ. ಫ್ಲಿಪ್ಕಾರ್ಟ್ನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದ ಸುಭಾಷ್ ಕಳೆದ 1.5 ವರ್ಷದ ಹಿಂದೆ ದೊಡ್ಡಬಳ್ಳಾಪುರ ತಾಲೂಕು ಆಚಾರ್ಲಹಳ್ಳಿ ಗ್ರಾಮದ ಇಂದುಶ್ರೀಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ. ಆದರೆ ಕಳೆದ 6 ತಿಂಗಳಿನಿಂದ ನಿನಗೆ ಅನೈತಿಕ ಸಂಬಂಧ ಇದೆ ಎಂದು ಅವಳು, ನಿನಗೆ ಅನೈತಿಕ ಸಂಬಂಧ ಇದೆ ಎಂದು ಇವನು ಪರಸ್ಪರ ಮುನಿಸಿಕೊಂಡು ದೂರ ಇದ್ದರು. ಇದೇ ವಿಚಾರದಲ್ಲಿ ಸೋಮವಾರ ತಡರಾತ್ರಿ ಸುಭಾಷ್ನ ಕೊಲೆಯಾಗಿದೆ. ರಾತ್ರಿ ಮನೆಯಲ್ಲಿ ಊಟ ಮಾಡ್ತಿದ್ದ ಸುಭಾಷ್ಗೆ ಕರೆ ಮಾಡಿದ್ದ ಮನೋಜ್ ಬಾವ ಸುಭಾಷ್ನನ್ನ ಕಣಿವೆಗೆ ಕರೆಸಿಕೊಂಡು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮುಂಚೆ ಚೆನ್ನಾಗೇ ಇದ್ವಿ ಸರ್. ಏನು ಗೊತ್ತಾ, ನಮ್ಮ ಅಪ್ಪ ಅವ್ರು ಸತ್ತೋದ್ರು. ನಮ್ಮ ಅಮ್ಮನೇ ಬಂದು ಚಿಕ್ಕಬಳ್ಳಾಪುರ, ನಮ್ಮ ಅಣ್ಣನೇ ಬಂದು ಹಳ್ಳಿಯಲ್ಲಿ ಸರಿ ಇಲ್ಲ, ನಮ್ಮ ಚಿಕ್ಕಪ್ಪರೇ ಸರಿ ಇಲ್ಲ ಅಂತೇಳ್ಬಿಟ್ಟು ನಾವು ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಂದು ನಮ್ಮ ಅಣ್ಣವ್ರು ನಮ್ಮನ್ನು ನೋಡಿಕೊಂಡು ಇದ್ದಾರೆ. ನಾನು ಎಲ್ಲೆಲ್ಲಿ ಓದಬೇಕು ಅಂತೇಳ್ಬಿಟ್ಟು ಎಲ್ಲ ಹೇಳ್ತಿದ್ದೆ ನಮ್ಮ ಅಣ್ಣಂಗೆ, ಓದು ನಾನೆಲ್ಲ ನೋಡ್ಕೊತೀನಿ ಅಂತ. ನಮ್ಮಮ್ಮ ಅವರು ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕೆ ಸರಿ ಅಂತೇಳಿ ಚೆನ್ನಾಗೇ ಇದ್ವಿ. ಆಮೇಲೆ ಬಂದು ಯಾವಾಗ 2024 ಜುಲೈಯಲ್ಲಿ ಮದುವೆ ಆಗಿದ್ದವರು. ಜುಲೈಯಲ್ಲಿ ಮದುವೆ ಆಗಿಬಿಟ್ಟು ಸರಿ ಅಂತೇಳಿ ಮದುವೆ ಎಲ್ಲ ಆಯಿತು, ಏನೂ ಆಗಿಲ್ಲ. ಯಾಕಂದರೆ ಅವಳು ಹೇಳಿದ್ಲು, ಈ ಥರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನಮ್ಮ ಮನೇಲಿ ನನ್ನ ಸಾಯಿಸಾಕ್ತಾವ್ರೆ, ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡ್ತಾವ್ರೆ ಅಂತೇಳಿ ಸುಳ್ಳು ಹೇಳಿ ಬಂದು ನಮ್ಮ ಅಣ್ಣನಿಗೆ ಫೋನ್ ಮಾಡಿದ್ದಾಳೆ. ನಮ್ಮ ಅಮ್ಮಂಗೂ ಹೇಳಿದೆ, ನಮ್ಮ ಅಣ್ಣ ನನಗೆ ಹೇಳ್ಬಿಟ್ಟು ಅಷ್ಟೊತ್ತಲ್ಲಿ ಹೋಗಿದ್ದಾನೆ, ಹಿಂಗೆ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು. ಸರಿ ಅಂತೇಳಿ ನಾನು ಓಕೆ ಅಂದೆ. ಹೋಗಿ ನಮ್ಮ ಚಿಕ್ಕಪ್ಪರಿಗೆ ಅವ್ನು ಕರ್ಕೊಂಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪವ್ರ ಮನೆಯಲ್ಲಿದ್ದಾನೆ. ಯಾಕಂದರೆ ನಮ್ಮ ಮನೇಲಿ ದೊಡ್ಡವ್ರು ಯಾರೂ ಇಲ್ಲ, ಅದಕ್ಕೆ ಚಿಕ್ಕಪ್ಪ ಮನೆಯಲ್ಲೇ ಇದ್ದಾರೆ. ಚಿಕ್ಕಪ್ಪ ಮನೆಯವರು ಇದ್ದು ಮತ್ತು ಇವಾಗ 101 ಮದುವೆ ಮಾಡಿದ್ದಾರೆ. ಜುಲೈಯಲ್ಲಿ ಮಾಡೋದು 101 ಮದುವೆ. ಆವಾಗ ಕರ್ಕೊಂಬಂದು ಮಾಡಿಸಿದ್ದಾರೆ ಎಲ್ಲರೂ. 101 ಮದುವೆ ಮಾಡ್ತಾರಲ್ಲ, ಅಲ್ಲಿ ಬಂದು ಎಲ್ಲರೂ ಮಾಡಿಸಿದ್ದಾರೆ. ಎಲ್ಲರೂ ಅಕ್ಷತೆ ಕಾಳು ಹಾಕಿದ್ದಾರೆ. ಇವ್ರ ಮನೆ ಕೊಡೋರು ಯಾರೂ ಬಂದಿಲ್ಲ, ನಮ್ಮ ಮನೆಯವರೇ ಎಲ್ಲ, ನಮ್ಮ ಫ್ಯಾಮಿಲಿಯವರೇ ಎಲ್ಲ ಸೆಲೆಬ್ರೇಟ್ ಮಾಡಿಸಿದ್ರು. ಆಮೇಲೆ ಮದುವೆ ಆಗಿ 1 ತಿಂಗಳು 2 ತಿಂಗಳು ಚೆನ್ನಾಗೇ ಇದ್ಲು ನಮ್ಮ ಹತ್ರ ಎಲ್ಲನೂ. ಮತ್ತು ನಮ್ಮ ಅಣ್ಣನ ಬಗ್ಗೆ ಹೇಳೋದು, ನಮ್ಮ ಅಣ್ಣನಿಗೆ ಈ ಥರ ಹಂಗೆ ಇವನು ಹಂಗೆ ಹಿಂಗೆ ಅಂತ ಹೇಳ್ಕೊಡೋದು. ಮತ್ತು 2 ಗಂಟೆ ಆದರೂ ಫೋನ್ ಇಡ್ತಿರ್ಲಿಲ್ಲ ಅವಳು. ಯಾರು ಬೇಕಾದರೂ ಅವಳ ಹತ್ರ ಮಾತಾಡೋಳು. ನಮ್ಮ ಅಣ್ಣ ಏನು ಕೇಳ್ತಿರ್ಲಿಲ್ಲ. ನಮ್ಮ ಅಣ್ಣ ಬಂದು ಮಾತಾಡಿದ್ರೆ ನನಗೆ ಅವಳು ನನ್ನ ತಲೆ ನೋವ್ತೈತೆ, ನಾನು ಮಾತಾಡಲ್ಲ, ನಾನು ಮಲಗಬೇಕು ಅಂತ ಹೇಳೋಳು. ಯಾವಾಗ ನೋಡಿದ್ರು ಮದುವೆ ಆಗಿ ಸ್ಟಾರ್ಟಿಂಗಿಂದನೂ ಬಟ್ಟೆ ಒಗ್ದಿಲ್ಲ, ಪಾತ್ರೆ ಉಜ್ಜಿಲ್ಲ, ನಮ್ಮಮ್ಮನಿಗೆ ಅಡುಗೆ ಮಾಡಿಕೊಟ್ಟಿಲ್ಲ, ಏನಿಲ್ಲ. ಯಾಕಂದರೆ ನಾನು ಕಾಲೇಜ್ಗೆ ಹೋಗ್ತಿದ್ದೆ, ಕೆಲ್ಸಕ್ಕೆ ಹೋಗಿ ಬರ್ತಿದ್ದೆ. ಬೆಳಗ್ಗೆ 10 ಗಂಟೆಗೆ ಹೋದರೆ 5 ಗಂಟೆಗೆ ಬರ್ತಿದ್ದೆ. ನಾನು DCFS ಹತ್ರ ಕೆಲಸ ಮಾಡ್ತಾಯಿದ್ದೆ. ಸರಿ ಅಂತೇಳಿದ್ರೆ ನಾನು ಮಾಡಲ್ಲ, ನನಗೆ ಅದು ಇದು ಅಂತ ಅಂದ್ಬಿಟ್ಟು ಹೇಳೋಳು. ಸರಿ ಇನ್ನೇನು ಮಾಡ್ತೀವಿ ಅಂತ ಬಿಟ್ಟು ನಮ್ಮ ಅಮ್ಮನೇ ಬಂದು ಆ ಕೆಲಸದಿಂದ ಹೋಗಿ ಬಂದು ಅವರೇ ಬಂದು ಕೆಲಸ ಮಾಡಿ ಮನೆಯಲ್ಲೇ ಬಂದು ಅಡುಗೆ ಮಾಡಿ ಅವರೇ ಮಾಡ್ಕೊಂಡು ತಿಂದರು. ಆವಾಗ ಬಂದು ತಿಂತಿದ್ಲು. ಸರಿ ಪ್ರೆಗ್ನೆಂಟ್ ಆದಳು. ಪ್ರೆಗ್ನೆಂಟ್ ಆಗಿ ಎಲ್ಲ ನೋಡಿಸಿದ್ವಿ, ಫ್ರೀ ಎಲ್ಲ ಮುದ್ದೇನಹಳ್ಳಿಯಲ್ಲೇ ನೋಡ್ಸ್ಕೊಂಡು ಬಂದ್ವಿ. ಅಲ್ಲೋಗಿ ನೋಡ್ಸ್ಕೊಂಡ್ಬಂದು ಎಲ್ಲ ಆಗಿ ಫ್ರೀ ಡೆಲಿವರಿ ಆಯಿತು. ಕರ್ಕೊಂಡೋಗಿ ಅಷ್ಟೊತ್ತೆಲ್ಲೋಗಿ ಕರ್ಕೊಂಡ್ಬಂದ್ವಿ. ನಮ್ಗೆ ಅದೇ ಇದೆಲ್ಲ ಆದಮೇಲೆ ಮತ್ತೆ ಏನಾಯಿತು, ನಮ್ಮ ಅಣ್ಣ ಫ್ಲಿಪ್ಕಾರ್ಟ್ ಎಕ್ಸಿಕ್ಯೂಟರ್ ಚಿಕ್ಕಬಳ್ಳಾಪುರದಲ್ಲಿ ಅವ್ರು ವರ್ಕ್ ಮಾಡ್ತಾಯಿದ್ರೆ, ಇವಾಗ ಯಾರೇ ಆಗಲಿ ಕಸ್ಟಮರ್ ಗರ್ಲ್ಸ್ ಫೋನ್ ಮಾಡ್ತಾನೆ ಇರ್ತಾರೆ, ಈ ಥರ ಬಂದಿಲ್ಲ ಸರ್, ಮಿಸ್ಟೇಕ್ ಆಗಿದೆ ಅಂತ ಅಂದ್ಬಿಟ್ಟು. ಆ ಥರ ನೀನು ಯಾರನ್ನೋ ಮಾತಾಡ್ತೀಯಾ, ಯಾರನ್ನೋ ಕರ್ಕೊಂಡು ಹೋಗ್ತೀಯಾ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇವಳು ವಾದ ಮಾಡೋಳು. ನಾನು ಯಾಕೆ ಕರ್ಕೊಂಡು ಹೋಗ್ಲಿ, ಪ್ರೂಫ್ ತೋರಿಸ್ತಾ ಇದ್ದೀನಲ್ಲ ಅಂತ ಅವನು ಹೇಳ್ದ. ಪ್ರೂಫ್ ತೋರಿಸಿದ್ರು ಅವಳು ನಂಬ್ತಾ ಇರಲಿಲ್ಲ. ಸರಿ ಅಂತೇಳ್ಬಿಟ್ಟು ಮತ್ತೆ ನಿನ್ಗೆ ಯಾಕೆ ಆ ಥರ ಡೌಟು, ಆಫೀಸಲ್ಲಿ ಬಂದು ನನ್ನ ಫ್ರೆಂಡ್ಸ್ ಹಾಕೊಂಡು ನನ್ನ ಫ್ರೆಂಡ್ಸ್ಗೆ ಅವ್ರ ಫ್ರೆಂಡ್ಸ್ಗೆ ಕಾಲ್ ಮಾಡೋಳು ಯಾವಾಗಲೂ. ನೋಡು ಕೇಳು, ಅವಳೇ ಹೇಳ್ತಾ ಇದ್ದಾಳೆ. ನಮ್ಮ ಅಣ್ಣ ತೋರಿಸ್ತಾ ಇದ್ದಾನೆ, ನೋಡು ಕೊರಿಯರ್ ಈ ಥರ ಅವರು ಗರ್ಲ್ಸ್ ಇದ್ದಾರಲ್ಲ, ಅವರೇ ಈ ಥರ ಫೋನ್ ಮಾಡಿದ್ದಾರೆ, ಆಂಟಿಯವ್ರನ್ನ ಕಟ್ಕೊಳ್ಳ ನಾನು ಅಂತಂದ್ಬಿಟ್ಟು ನಮ್ಮ ಅಣ್ಣ ತೋರಿಸ್ತಿದ್ದ. ಯಾರ ಹತ್ರ ಮಾತಾಡ್ತಿದ್ದೆ ಎಲ್ಲ ಸ್ಕ್ರೀನ್ಶಾಟ್ ಹೊಡಿತಿದ್ದ. ಸ್ಕ್ರೀನ್ಶಾಟ್ ಹೊಡೆದು ಅವಳಿಗೆ ಕಳಿಸ್ತಿದ್ದ. ನೋಡಮ್ಮ ಬೇಕಾದ್ರೆ ಮನೆಗೆ ಬರ್ತೀನಲ್ಲ, ಫೋನ್ ಯಾವಾಗಲೂ ಅವಳ ಹತ್ರನೇ ಇರುತ್ತೆ.
ನನಗೆ ಕೊಡು ಗೇಮ್ ಆಡಬೇಕು ಅಂತಂದ್ಬಿಟ್ಟು ಸರಿ ಅಂತೇಳಿ ಕೊಟ್ಟಿದ್ದೀವಿ. ಅದೆಲ್ಲ ಆಯಿತು. ಮತ್ತು ಈ ಥರ ಏನಾಯಿತು ಲಾಸ್ಟಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಯಾಕೆ ಅಂತಂದರೆ ಪಾಪು ಆಯಿತು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ನಮ್ಮ ಅಣ್ಣ ಹತ್ರ ₹1 ಇರಲಿಲ್ಲ, ನಮ್ಮ ಅಮ್ಮ ಹತ್ರ ₹1 ಇಲ್ಲ. ನನ್ನ ತಮ್ಮ ಚಿಕ್ಕೋನು. ನಾನೇನು ಮಾಡಿದೆ, ನಮ್ಮ ಅಜ್ಜಿಯವ್ರಿಗೆಲ್ಲ ಹೇಳಿ ಅಜ್ಜಿ ನಾನು ಲೋನ್ ಎತ್ಕೊತೀನಿ ಅಂತೇಳಿ ನಮ್ಮ ಅಮ್ಮನಿಗೆಲ್ಲ ಹೇಳಿ ಅಮ್ಮ ನಾನೇ ಇವಾಗ ನಾನು ಲೋನ್ ಕಟ್ತೀನಿ, ನಾನು ಕೆಲ್ಸಕ್ಕೆ ಹೋಗಿ ಲೋನ್ ಕಟ್ತೀನಿ ಅಂತೇಳಿ 1 ಲಕ್ಷ ಲೋನ್ ಎತ್ಕೊಬಂದು ನಮ್ಮ ಪಾಪುಗೆ 9 ದಿನ ಸ್ನಾನ ಮಾಡಿಸ್ತಾರಲ್ಲ, ಆವಾಗ ನಮ್ಮ ಅಣ್ಣನ ಪಾಪುನೇ ಅಲ್ವಾ ಅಂತೇಳಿ ನಾನು 9 ದಿನ ಸ್ನಾನ ಮಾಡಿಸ್ಬೇಕಾದ್ರೆ 1.5 ಲಕ್ಷ ಖರ್ಚಾಗಿ ಮತ್ತೆ ಏನಾಯಿತು, ಎಲ್ಲ ಚೆನ್ನಾಗಿ ಅವಳಿಗೆ ನೋಡ್ಕೊತಾ ಇದ್ವಿ, ಆದರೂ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ಲು. ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತಂದ್ಬಿಟ್ಟು ಹಿಂಸೆ ಕೊಡ್ತಾರೆ. ಇವಾಗ 3 ತಿಂಗಳು ಎಲ್ಲರೂ ಪತ್ತೆ ಇರಬೇಕು. ಅವಳು ನಾನು ಇರಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಕದ್ದು ಮುಚ್ಚಿ ಬೇರೆಯವ್ರ ಹತ್ರ ತರಿಸ್ಕೊತಿದ್ಲು. ಅವ್ರ ತಮ್ಮನ್ನ ಕರ್ಸೋಳು, ಅವ್ರ ತಮ್ಮನಿಗೆ ಲವರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಕರ್ಸ್ಕೊಂಡು ರೂಮಲ್ಲಿ ಕೂರಿಸ್ಕೊಂಡವ್ರು. ಯಾಕಂದರೆ ಇವಳಿಗೆ ಅಡುಗೆ ಮಾಡೋದು ತಪ್ಪೋಗುತ್ತೆ. ಅಮೌಂಟು ಆರಾಮಾಗಿ ಬೇರೆಯವ್ರ ಹತ್ರ ಈಸ್ಕೋಬೋದು. ಅಡುಗೆ ಮಾಡೋದು ತಪ್ಪೋಗುತ್ತೆ, ಯಾಕಂದರೆ ಇವ್ರು ತಂದು ಕೊಡ್ತಾರೆ, ಅಡುಗೆ ತಿಂಡಿ ಎಲ್ಲ ತಂದು ಕೊಡ್ತಾರೆ. ನಿನ್ನೆ ಏನಾಗಿತ್ತು ನಂಗೆ ಗೊತ್ತಿಲ್ಲ. ನನಗೆ ಸೆಕೆಂಡ್ ಶಿಫ್ಟ್ ಹೋಗಿದ್ರೆ ನಮ್ಮ ಅಮ್ಮವರು ಡ್ಯೂಟಿಗೆ ಹೋಗಿದ್ರು, ನನ್ನ ತಮ್ಮನೂ ಡ್ಯೂಟಿಗೆ ಹೋಗಿದ್ದ. ಬಂದ್ವಿ. ನನ್ನ ಮನೇಲಿದ್ದೆ, ನಮ್ಮ ಅಣ್ಣಗೆ ಹೇಳ್ದೆ ಷಷ್ಠಿ ಇವು ಸ್ನಾನ ಮಾಡ್ಕೊ ಅಂತ, ಒಂದು 5 ನಿಮಿಷ ಸ್ನಾನ ಮಾಡ್ಕೊಂಬರ್ತೀನಿ ಅಂತೆಲ್ಲ ಹೇಳ್ದ. ಸರಿ ತಿನ್ನು ಮಾಡಿದ್ದೀನಿ, ನಾನು ಹೋಗ್ತಾ ಇದ್ದೀನಿ, ಕಂಪ್ನಿಗೆ ಹೋಗ್ತಾ ಇದ್ದೀನಿ ಅಂತಂದ. ಸರಿ ಬೀಗ ಇಟ್ಟೋಗು ಆಚೆ ಅಂತ. ಸರಿ ಆಚೆ ಇಟ್ಬಿಟ್ಟು ಹೋದೆ. ಮತ್ತೆ ಬಂದು ಏನು ಮಾಡಿದೋ ಗೊತ್ತಿಲ್ಲ. ನೈಟು ನಾನು 12 ಗಂಟೆ ಆಯಿತು ನನ್ನ ಮನೆಗೆ ಬರೋಷ್ಟಲ್ಲಿ. ನಮ್ಮ ಅಮ್ಮ ಹೇಳಿದ್ರು, ಅಮ್ಮ ಎಲ್ಲೋದಮ್ಮ? ನಾನು ಕೇಳಿದೆ ಎಲ್ಲೋದಮ್ಮ ಅಂದರೆ ಹಿಂಗೆ ಮನು ಫೋನ್ ಮಾಡಿದ್ದಾನಂತೆ, ಯಾರೋ ನನ್ನ ಹೊಡಿತಾ ಇದ್ದಾರೆ ಅಂತಂದ್ಬಿಟ್ಟು, ಅದಕ್ಕೆ ನಾನು ಹೋಗ್ತೀನಿ ಅಂತ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಹೋದ್ನಂತೆ. ಅಷ್ಟೇ ಗೊತ್ತು. ಮತ್ತೆ ಫೋನ್ ಮಾಡ್ತಾಯಿದ್ವಿ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಫೋನ್ ಮಾಡ್ತಾಯಿದ್ವಿ, ರೆಸ್ಪಾನ್ಸ್ ಇಲ್ಲ. ನಮ್ಮ ಅಣ್ಣ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತೆ, ನೈಟೆಲ್ಲ ಇವಾಗ ಆನ್ ಆಗಿದೆ. ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಚಿಕ್ಕಪ್ಪರು ಕಾಲ್ ಮಾಡಿ ಈ ಥರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಂದು ಏನು ಇವಾಗ ಏನಾಯಿತು ಅಂದರೆ ಡೆತ್ ಆಗಿದ್ದಾರಂತ ಸ್ಟೇಷನಲ್ಲೇ ಹೇಳಿದ್ರು. ಸರಿ ಅಂತ ಸುಮ್ಮನೆ ಇದ್ದೀವಿ. ಅವ್ರ ಬಾಮ್ಮ ಇದ್ದಾನೆ, ಇಂದು ಇದ್ದಾಳೆ, ನಮ್ಮ ಅತ್ತಿಗೆ ಇದಲ್ಲ, ಅವ್ರ ತಮ್ಮ ಅವಳು ಇಟ್ಕೊಂಡಿದ್ದಾಳಲ್ಲ ನಮ್ಮ ಅತ್ತಿಗೆ, ಅವನು ಮತ್ತು ಅವ್ನ ಫ್ರೆಂಡ್ಸು ಅವರೇ ಮರ್ಡರ್ ಮಾಡಿರೋದು. ಇಂಥವ್ರಿಗೆ ಏನು ಮಾಡಬೇಕು? ನನಗೆ ಪೊಲೀಸಲ್ಲಿ ನನಗೆ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ನನಗೆ ಪೊಲೀಸವ್ರು ನನ್ನ ಮ್ಯಾರೇಜ್ ಆಗಿಲ್ಲ, ನನಗೆ ಪೊಲೀಸವ್ರು ನನ್ನನ್ನು ಸಾಯಿಸಾಕಿದ್ರೂ ಪರವಾಗಿಲ್ಲ, ನಾನು ಅವರಿಬ್ಬರನ್ನೂ ಸಾಯಿಸಾಕಿ ಜೈಲಲ್ಲಿ ಹೋಗಬೇಕು ಅಂತ. ಇನ್ನು ಮನೆಗೆ ಆಸರೆಯಾಗಿದ್ದ ಸುಭಾಷ್ನ ಕೊಲೆ ಸುದ್ದಿ ತಿಳಿದ ತಾಯಿ ತಂಗಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಆವರಣದಲ್ಲಿ ಹೊರಲಾಡಿ ಗೋಳಾಡಿದ್ದು ಮನ ಕಲುಕುವಂತಿತ್ತು. ಇನ್ನು ಕೊಲೆ ಮಾಡಿದ ಬಾಮೈದ ಮನೋಜ್, ಕಳವಾರ ಗ್ರಾಮದ ಪ್ರವೀಣ್, ಚಿಕ್ಕಬಳ್ಳಾಪುರ ನಗರ ಕೋಟೆ ನಿವಾಸಿ ಗಿರೀಶ್, ಗಂಗಮಗುಡಿ ಬಳಿಯ ಅನಿಲ್, ಚಿಕ್ಕಬಳ್ಳಾಪುರದ ಪ್ರಸಾದ್, ಕಂದವಾರ ಬಾಗಿಲಿನ ವಿಘ್ನೇಶ್, ಬಾದಗಾನಹಳ್ಳಿಯ ಮೋಹನ್, ಕಾರ್ತಿಕ್, ನಂದನ್ ಸೇರಿದಂತೆ ಮತ್ತೋರ್ವ ನಂದನ್ ಎಂಬುವನನ್ನ ಬಂಧನ ಮಾಡಲಾಗಿದೆ. ಇನ್ನು ಕೊಲೆಯಾದ ಸುಭಾಷ್ ಪತ್ನಿ ಇಂದುಶ್ರೀಗೂ ಕೊಲೆ ಮಾಡಿದ ಪ್ರಮುಖ ಆರೋಪಿ ಪ್ರವೀಣ್ ಜೊತೆ ಸಂಪರ್ಕ ಸಲುಗೆ ಇತ್ತು ಎನ್ನಲಾಗಿದ್ದು, ಈ ಆಯಾಮದಲ್ಲೂ ತನಿಖೆ ಮಾಡೋದಾಗಿ ಎಸ್ಪಿ ತಿಳಿಸಿದ್ದಾರೆ. ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಸೊ ಇದು ಮೊಟ್ಲೂರು ಜಂಕ್ಷನ್ ಗೌರಿಬಿದನೂರು ರೋಡ್ ಹತ್ರ ಒಂದು ಬಾಡಿ ಸಿಕ್ಕಿದೆ. ನಾವು ನಮ್ಮ ಮಾಹಿತಿ ಪ್ರಕಾರ ಈ ಬಾಡಿ ಯಾರ್ದು ಸಿಕ್ಕಿದೆ ಅವ್ರದ್ದು ಹೆಸರು ಸುಭಾಷ್, ಅರೌಂಡ್ 24 ಇಯರ್ಸ್ ಏಜ್. ಇವರು ಈ ಕಾರ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಅರೌಂಡ್ 1.5 ಇಯರ್ಸ್ ಹಿಂದೆ ಇವರದು ಲವ್ ಮ್ಯಾರೇಜ್ ಆಗಿದೆ ಬೇರೆ ಕಾಸ್ಟ್ದು ಒಬ್ಬರು ಹುಡುಗಿ ಜೊತೆಗೆ. ಸೊ ಆ ಮಗು ಕೂಡ ಇದೆ, 3 ತಿಂಗಳು ವಯಸ್ಸು ಇದೆ ಮಗುವುದು. ಸೊ ಆಮೇಲೆ ಏನು ಫ್ಯಾಮಿಲಿಯಲ್ಲಿ ಮ್ಯಾರಿಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಗಲಾಟ ವಗೇರೆ ನಡ್ತಾ ಇದೆ. ಮತ್ತು ಈ ವಿಕ್ಟಿಮ್ದು ಕೂಡ ಏನು ಇಲ್ಲಿಗಲ್ ರಿಲೇಷನ್ ವಗೇರೆ ಆಗಿದೆ. ಈ ವಿಚಾರ ಬಗ್ಗೆ ಕೂಡ ಮೊದಲೇ ಗಲಾಟ ಆಗಿದೆ. ಅವರಿಗೆ ಮನೆಯಲ್ಲಿ ಹೋಗಿ ಯಾರು ಇವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬೇರೆ ಫ್ರೆಂಡ್ಸ್ ವಗೇರೆ ಹೊಡೆದಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ. ಸೊ ನಮಗೆ ಟೋಟಲ್ ಈಗ ನಾವು 10 ಜನ ಆರೋಪಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಆ್ಯಕ್ಚುಲಿ 6 ಜನ, ಇದು ರಾತ್ರಿ ಆಗಿದೆ, ಅರೌಂಡ್ 9 to 10:30ಗೆ ಅರೌಂಡ್ ಆಗಿದೆ ಈ ಇನ್ಸಿಡೆಂಟ್. ಸೊ ಟೋಟಲ್ 10 ಜನ ಆ ಸ್ಪಾಟಲ್ಲಿ ಇತ್ತು ಆ ಟೈಮ್ಗೆ. ಸುಮಾರು ಜನ ಅವ್ರಿಗೆ ಹೊಡೆದು ತಲೆ ಮೇಲೆ ಹಿಟ್ ಮಾಡಿ, ಕಲ್ಲುಯಿಂದ ತಲೆಗೆ ಹಿಟ್ ಮಾಡಿ ಅವ್ರಿಗೆ ಇಂಜರ್ ಮಾಡಿದ್ದಾರೆ. ಮತ್ತು ಅದೇ ಸ್ಪಾಟಲ್ಲಿ ಅವರದು ಡೆತ್ ಆಗಿದೆ. ಸೊ ಆ್ಯಕ್ಚುಲಿ ಅರೌಂಡ್ 6 ಜನ, ಟೋಟಲ್ 6 ಜನ ಬೆಳಿಗ್ಗೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ವಾಲಂಟ್ರಿ ಆಗಿ ಬಂದಿದ್ದಾರೆ ಸ್ಟೇಷನ್ಗೆ. ಬಾಕಿ 4 ಜನ ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಯಾರ್ದು ಪಾತ್ರ ಜಾಸ್ತಿ ಇತ್ತು ಅವರು ಪ್ಲ್ಯಾನಿಂಗ್ ವಗೇರೆ ಮಾಡಿದ್ದಾರೆ, ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ 4 ಜನ. ಸೊ ನಾವು ಈ 4 ಜನ ಬೇರೆ ಒಬ್ಬರು ಮೋಹನ್
ಇನ್ನೊಬ್ಬರು ಕಾರ್ತಿಕ್ ಮತ್ತು ನಂದ ಮತ್ತು ಇನ್ನೊಬ್ರದ್ದು ಹೆಸರು ಕೂಡ ನಂದ. ಈ ಟೋಟಲ್ 4 ಜನಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಆಫ್ಟರ್ನೂನ್ ಟೈಮಲ್ಲಿ. ಸೊ ಈಗ ನಮ್ಮ ಹತ್ರ ಟೋಟಲ್ 10 ಆರೋಪಿ ಇದ್ದಾರೆ. ಫಸ್ಟ್ ಪ್ರವೀಣ್, ಆಮೇಲೆ ಮನೋಜ್. ಈ ಮನೋಜ್ ಆ್ಯಕ್ಚುಲಿ ಇವರದು ಬ್ರದರ್ ಇನ್ ಲಾ ಇದೆ ಡಿಸೀಸ್ದು. ಆಮೇಲೆ ಮೋಹನ್, ಕಾರ್ತಿಕ್, ನಂದ, ವಿಘ್ನೇಶ್, ಗಿರೀಶ್, ಅನಿಲ್, ಪ್ರಸಾದ್ ಮತ್ತು ಇನ್ನೊಬ್ರದ್ದು ಹೆಸರು ಕೂಡ ನಂದ ಇದೆ. ಸೊ ಈ ಟೋಟಲ್ 10 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಪೋಷಕರ ವಿರೋಧದ ಮಧ್ಯೆಯೂ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಅನೈತಿಕ ಅಕ್ರಮ ಸಂಬಂಧದ ಅನುಮಾನ ಇದ್ದದ್ರಿಂದ ಅನುಮಾನಂ ಪೆದ್ದ ರೋಗಂ ಎನ್ನುವ ಹಾಗೆ ಇಬ್ಬರ ಮಧ್ಯೆ ಉಂಟಾದ ಭಿನ್ನಾಭಿಪ್ರಾಯ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಜನವಾದಿ ಮಹಿಳಾ ಸಂಘಟನೆ ಮತ್ತು ಸಿಐಟಿಯು ಸಿಪಿಐಎಂ ವತಿಯಿಂದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ಬಂದ್ ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಎಲ್ಲ ಮೈಕ್ರೋ ಫೈನಾನ್ಸ್ಗಳ ಸಾಲ ಮನ್ನಾ ಆಗಲೇಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ ನಿಲ್ಲಲೇಬೇಕು. ಮಹಿಳೆಯರೇ ಒಂದಾಗಿ, ಮಹಿಳೆಯರೇ ಒಂದಾಗಿ. ಅಧಿಕೃತ ಬ್ಯಾಂಕುಗಳಿಂದ ಮಹಿಳೆಯರಿಗೆ ಉಚಿತ ಸಾಲ ಕಲ್ಪಿಸಬೇಕು. ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಸಿಐಟಿಯು ಸಿಪಿಎಂ ವತಿಯಿಂದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ಬಂದ್ ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ, ಸಾಲ ವಸೂಲಾತಿ ಹೆಸರಲ್ಲಿ ದಂಧೆ ಶುರುವಾಗಿದೆ. ನಗರದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿದ್ದು ಇವುಗಳಿಗೆ ಪರವಾನಗಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಸರ್ಕಾರ ಮತ್ತು ಅಧಿಕಾರಿಗಳು ಈ ಅನಧಿಕೃತ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಕೂಡಲೇ ಕ್ರಮ ಕೈಗೊಂಡು ಬಡವರ ಜೀವ ಉಳಿಸಲು ಮುಂದಾಗಬೇಕು ಎಂದರು. ಸುಮಾರು ನಮ್ಮ ಗೌರಿಬಿದನೂರಿನ ಈ ಐಬಿ ಇದೆಯಲ್ಲ, ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆಯಲ್ಲ ಬೆಂಗಳೂರು ರೋಡು, ಆ ಮಧ್ಯೆ ಒಂದು 20-25 ಇದೆ. ಅವ್ರ ಲೈಸೆನ್ಸ್ ಯಾವುದಿದೆಯೋ ಲೈಸೆನ್ಸ್ ಯಾವುದಿಲ್ವೋ ಗೊತ್ತಿಲ್ಲ. ನಾವು ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಅನಧಿಕೃತವಾಗಿರ್ತಕ್ಕಂಥ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕು, ಜನರ ಮಾನ ಪ್ರಾಣವನ್ನು ಕಾಪಾಡಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಮೊದಲನೇ ಸಾವು ನಿನ್ನೆ ಆಗ್ಬಿಟ್ಟಿದೆ, ಗೊತ್ತಿದೆಯಲ್ಲ. ಆ ಸಂದರ್ಭದಲ್ಲಿ 10,000 ರೂಪಾಯಿ ನಿನ್ನೆ ಕಂತು ಕಟ್ಟಬೇಕಾಗಿತ್ತು. ಹೆಂಗ ಬೇಕಾದ್ರೂ ಮಾನಹೀನವಾಗಿ ಮಾತಾಡ್ತಾ ಇದ್ದಾರೆ. ತಟ್ಕೊಳ್ಳಾರ್ದೆ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಶುರುವಾಗಿದೆ. ಬಹುಶಃ ಇದನ್ನು ಮುಂದುವರಿಬಾರ್ದು ಅಂತೇಳಿ ನಾವಿವತ್ತು ಈ ಒಂದು ಹೋರಾಟ ಕೇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದೇ ವೇಳೆ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಎಲ್ಲಾ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ಕರೆಸಿ ಸಭೆ ನಡೆಸಿ ಮಾತನಾಡಿದ್ದಾರೆ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಒಂದು ಸಭೆ ನಡೆಸಿ ಅವರಿಗೆ ತಿಳುವಳಿಕೆ ನೀಡುವುದರ ಜೊತೆಗೆ ಎಚ್ಚರಿಕೆ ಕೊಡುತ್ತೇವೆ. ರೈತರು ಮತ್ತು ಬಡವರು ಯಾವುದೇ ರೀತಿಯ ಅನಾಹುತಗಳಿಗೆ ಒಳಗಾಗದೆ ನಿಮಗೆ ಈ ಸಂಸ್ಥೆಗಳಿಂದ ಸಮಸ್ಯೆ ಉಂಟಾದಲ್ಲಿ ನನಗೆ ಅಥವಾ ಸಹಕಾರ ಇಲಾಖೆಯ ನಿಬಂಧಕರ ಸಹಾಯವಾಣಿಗೆ ಕರೆ ಮಾಡಿ ಎಂದು ತಿಳಿಸಿದರು. ಈಗ ನಿನ್ನೆ ಒಂದು ದುರ್ಘಟನೆ ನಡೆದು ಹೋಗ್ಬಿಟ್ಟಿದೆ. ಇನ್ನು ಮೈಕ್ರೋ ಫೈನಾನ್ಸ್ ಅವರ ಒಂದು ಹಾವಳಿಗೆ ಒಳಗಾಗಿ ನರಸಂದ್ರದ ಒಬ್ಬ ರೈತ ನರಸಿಂಹಮೂರ್ತಿ ಅನ್ನೋರು ನೇಣಿಗೆ ಶರಣಾಗಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಾರಗಳ ಹಿಂದೆಯೇ
ಎಲ್ಲ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳನ್ನು ಕರೆಸಿ, ಎಲ್ಲ ಬ್ಯಾಂಕ್ನವ್ರನ್ನೆಲ್ಲರನ್ನೂ ಕರೆಸಿ ಕೂಡ ಒಂದು ಸಭೆ ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಏನು ಸಾಲ ವಸೂಲಾತಿ ಏನಿದೆಯಲ್ಲ ಅದನ್ನು ಕಿರುಕುಳ ನೀಡಬಾರ್ದು. ಏನು RBI ಗೈಡ್ಲೈನ್ಸ್ ಇದೆ ಅದರ ಪ್ರಕಾರನೇ ಹೋಗಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಅವನಿಗೆ ಸಾಲ ತೀರಿಸುವ ಸಾಮರ್ಥ್ಯ ಎಷ್ಟಿದೆ ಅದ್ರ ಮೇಲೆ ಇವರು ಸಾಲ ಕೊಡಬೇಕು. ಅದನ್ನು ಬಿಟ್ಟು ತುಂಬ ಸಾಲ ಕೊಟ್ಟು ಆಮೇಲೆ ಅವ್ರು ತೀರಿಸಲಾಗದಂಥ ಪರಿಸ್ಥಿತಿಯಲ್ಲಿ ಅವರು ಕಿರುಕುಳ ಕೊಟ್ಟಾಗ, ಯಾಕಂದರೆ ಇಲ್ಲಿ ರೈತರು ಬಡವರು ಅಂಥವ್ರಿಗೆ ತುಂಬ ಸಮಸ್ಯೆ ಆಗುತ್ತೆ. ಹೀಗಾಗಿ ಅವರು ನೇಣಿಗೆ ಶರಣಾಗೋದು ಈ ಥರ ಎಲ್ಲ ಅಂತ ಸಂದರ್ಭ ಒದಗಿ ಬರ್ತೈತಿ. ಅದಕ್ಕೆ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಏನಿದ್ದಾವೆ ಗೌರಿಬಿದನೂರು ತಾಲೂಕಿನಲ್ಲಿ ಈಗಾಗಲೇ ನಾವು ಅವ್ರಿಗೆ ಮೀಟಿಂಗನ್ನು ಕೂಡ ಸಭೆ ನಡೆಸೋಕೆ ದಿನಾಂಕನೂ ಕೂಡ ನಾವು ನಿಗದಿ ಮಾಡಿದ್ದೀವಿ. ಎಲ್ಲ ಬ್ಯಾಂಕ್ಗಳು ಆಮೇಲೆ ಏನು ಮುಖಂಡರಿದ್ದಾರೆ ಅವ್ರನ್ನೆಲ್ಲನೂ ಕರೆದು, ಎಲ್ಲ ಸಂಘ ಸಂಸ್ಥೆಗಳನ್ನೆಲ್ಲನೂ ಕರೆದು ಒಂದು ಮೀಟಿಂಗ್ ಕೂಡ ಮಾಡ್ತೀವಿ. ಇದೇ ವೇಳೆ ಪ್ರತಿಭಟನೆಯಲ್ಲಿ ಸಿಐಟಿಯು ಆನೋಡಿ ನಾಗರಾಜು ಮತ್ತು ವೆಂಕಟಲಕ್ಷ್ಮಮ್ಮ, ರಾಜಮ್ಮ, ನಾಗರತ್ನಮ್ಮ, ಕೆಂಗೆರೆ ಲಕ್ಷ್ಮಿ ಸೇರಿದಂತೆ ನೂರಾರು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ, ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ AC ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್, ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, MG ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ, 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನ ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. DC ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರುಗಳಿಂದ ಪ್ರಾರಂಭ. 24 ಗಂಟೆ CCTV ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ LED ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ
ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ವಿಶ್ವ ಪ್ರಸಿದ್ಧ ಈಶಾ ಫೌಂಡೇಶನ್ ಸ್ವಲ್ಪ ದೂರದಲ್ಲಿಯೇ ಪ್ರಾಕೃತಿಕ ಮಡಿಲಿನ ಬೆಟ್ಟದ ತಪ್ಪಲಿನಲ್ಲಿನ ಪುರಾಣ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ ಅಡವಿ ಇವೆಂಟ್ ವೆನ್ಯೂ. ಮದುವೆ, ರಿಸೆಪ್ಷನ್, ಹುಟ್ಟುಹಬ್ಬ, ನಾಮಕರಣ, ಗೆಟ್ ಟುಗೆದರ್ ಪಾರ್ಟಿ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. 150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ ಅಡವಿ ಇವೆಂಟ್ ವೆನ್ಯೂ. ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ಬ್ಯಾಂಡ್, ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆಹೊಸಹಳ್ಳಿ, ಚಿಕ್ಕಬಳ್ಳಾಪುರ. ಇಲ್ಲೊಂದ್ ಕಡೆ ಬಿಜೆಪಿ ತಿಕ್ಕಾಟ ದಿನೇ ದಿನೇ ಜೋರಾಗ್ತಿದ್ರೆ, ಕೈಪಾಳ್ಯದಲ್ಲಿ ಸೇರ್ಪಡೆಗಳ ಪರ್ವ ಜೋರಾಗಿ ನಡೆಯುತ್ತಿದೆ. ಪಕ್ಷ ಸಂಘಟನೆಗಾಗಿ ಕಂಕಣ ಕಟ್ಟಿಕೊಂಡಿರುವ ಕೃಷ್ಣಾರ್ಜುನರಂತೆ ಶಾಸಕ ಮತ್ತು ಸಚಿವರು ನೂರಾರು ಮಂದಿಯನ್ನು ಪಕ್ಷಕ್ಕೆ ಸೆಳೆಯುವಲ್ಲಿ ನಿರತರಾಗಿದ್ದಾರೆ. ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗಂತೂ ರಾಜಕೀಯ ಚಿತ್ರಣವೇ ಬದಲಾಗುತ್ತಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಘೋಷಣೆಯಾಗಿದ್ದೇ ತಡ ಎಲ್ಲಾ ಲೆಕ್ಕಾಚಾರಗಳು ಸಹ ತಲೆಕೆಳಗಾಗುತ್ತಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಅಂದಹಾಗೆ ಈಗಿನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸೋಲಿಸಲೇಬೇಕೆಂಬ ಹಠದಿಂದ ಸಚಿವ MC ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರದೀಪ್ ಈಶ್ವರ್ ಅವರನ್ನ ಪರಿಚಯಿಸಿದರು. ತಮ್ಮ ವಾಕ್ ಚಾತುರ್ಯದಿಂದ ಪ್ರದೀಪ್ ಈಶ್ವರ್ ಜನರ ಮನಸ್ಸನ್ನ ಗೆದ್ದರೆ, ಸಚಿವ MC ಸುಧಾಕರ್ ಅವರ ಚಾಣಕ್ಯ ರೀತಿಯ ರಾಜಕಾರಣದಿಂದ ಪ್ರದೀಪ್ ಈಶ್ವರ್ ಭರ್ಜರಿ ಗೆಲುವನ್ನ ಸಾಧಿಸಿ ಶಾಸಕರಾದರು. ಅಂದು ಇಡೀ ರಾಜ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದತ್ತ ತಿರುಗಿ ನೋಡುವಂತಾಗಿತ್ತು. ಅಂದಿನಿಂದ ಇಂದಿನವರೆಗೂ ಸಹ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಚಿವ MC ಸುಧಾಕರ್ರ ಜೋಡಿ ಕ್ಷೇತ್ರದ ಜನತೆಯನ್ನ ಮೋಡಿ ಮಾಡಿದೆ. ಇಬ್ಬರ ಜುಗಲ್ಬಂದಿನಲ್ಲಿ ಕ್ಷೇತ್ರಕ್ಕೆ ಈಗಾಗಲೇ ಹೈಟೆಕ್ ಹೂ ಮಾರುಕಟ್ಟೆ, ಗಾಂಧಿ ಭವನ ಲೋಕಾರ್ಪಣೆ, ಗುರುಭವನ, ಕೋಟ್ಯಾಂತರ ರೂಪಾಯಿಗಳ ರಸ್ತೆ ಕಾಮಗಾರಿಗಳು, ಹೀಗೆ ಅಭಿವೃದ್ಧಿ ಪರ್ವ ಈಗಾಗಲೇ ಶುರುವಾಗಿರೋದು ಜಗಜ್ಜಾಹೀರಾಗಿದೆ. ಅಂದು ರಾಜಕೀಯದ ಗಾಳಿ ಗಂಧ ಗೊತ್ತಿಲ್ಲದ ಶಾಸಕ ಪ್ರದೀಪ್ ಈಶ್ವರ್ ಎಂದು ಹೀಯಾಳಿಸುತ್ತಿದ್ದ ಮಂದಿಗೆ ಇಂದು ತಕ್ಕ ಉತ್ತರವನ್ನ ತಮ್ಮ ಕೆಲಸಗಳಿಂದ ನೀಡುತ್ತಿದ್ದಾರೆ. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ರವರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ರಾಜ್ಯದೆಲ್ಲೆಡೆ ಸದ್ದು ಮಾಡುತ್ತಿದ್ದು, ವಿರೋಧಿ ಪಾಳಯದಲ್ಲೂ ಸಹ ಪ್ರಶಂಸೆಗೆ ಒಳಗಾಗುತ್ತಿದೆ. ಇದೀಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಾಳಯದಲ್ಲಿ ತಮ್ಮಲ್ಲೇ ವೈಮನಸ್ಸಿನ ಕಾರಣಗಳಿಂದ ಬುಡವೇ ಅಲಗಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ರವರ ಜನಪರ ಕಾರ್ಯಗಳನ್ನು ಮೆಚ್ಚಿ ಹಲವಾರು ಮಂದಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗುತ್ತಿದ್ದು, ಪಕ್ಷಾಂತರ ಪರ್ವ ಮುಂದುವರೆದಿದೆ. ಇದೀಗ ನಂದಿ ಗ್ರಾಮದಲ್ಲಿ ಪ್ರಭಾವಿ ಮುಖಂಡರು ಹಾಗೂ PLD ಬ್ಯಾಂಕ್ ನಿರ್ದೇಶಕರಾದ JCB ಮಂಜೂರ್ ಅವರು ಬೆಂಗಳೂರಿನ ಸಚಿವ MC ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ರವರ ಒಪ್ಪಿಗೆ ಮೇರೆಗೆ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಒಟ್ನಲ್ಲಿ ಗುರು ಶಿಷ್ಯರಂತಿರುವ ಸಚಿವ MC ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಪಕ್ಷ ಸಂಘಟನೆಗೆ ಟೊಂಕ ಕಟ್ಟಿ ನಿಂತಿದ್ದು, ಇನ್ನು ಹಲವಾರು ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎಂದು ವಿಶ್ವಾಸಾರ್ಹ ಮೂಲಗಳಿಂದ MMTV ವಾಹಿನಿಗೆ ಮಾಹಿತಿ ದೊರೆತಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಪುರಾತನ ಕಾಲದ ರಥವನ್ನು ಬೇರೆಡೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬೆಳ್ಳಂಬೆಳಗ್ಗೆ ಸ್ಥಳಾಂತರಿಸಿರುವ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಹೃದಯ ಭಾಗದ ಆಜಾದ್ ಚೌಕದಲ್ಲಿ ಇದ್ದ ಪುರಾತನ ಕಾಲದ ರಥ ಬೇರೆಡೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸ್ಥಳಾಂತರಿಸಿರುವ ಘಟನೆ ಚಿಂತಾಮಣಿ ನಗರದಲ್ಲಿ ಬೆಳಗಿನ ಜಾವ ನಡೆದಿದೆ.
ಹಲವು ತಿಂಗಳುಗಳಿಂದ ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ಇದ್ದ ಪುರಾತನ ಕಾಲದ ರಥವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪವಿಭಾಗದ ಅಧಿಕಾರಿ ಅಶ್ವಿನ್, ತಹಸೀಲ್ದಾರ್ ಸುದರ್ಶನ್ ಯಾದವ್, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ಚಿಂತಾಮಣಿಯ ಬೆಸ್ಕಾಂ ಅಧಿಕಾರಿ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ನಗರದ ಆಜಾದ್ ಚೌಕದಿಂದ ಹರಿಹರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದ ಪುರಾತನ ಕಾಲದ ರಥವನ್ನ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿ ಇರುವ ಮೊದಲಿದ್ದ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಯಿತು. ಬಹಳ ದಿನಗಳಿಂದ ರಥವನ್ನ ಬೇರೆಡೆಗೆ ಸ್ಥಳಾಂತರ ಮಾಡಬೇಕೆಂದು ಮಾಹಿತಿ ಎಲ್ಲಿಯೂ ಹೊರಬಾರದಂತೆ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ರು. ಮುಂಜಾನೆ ಜನರು ನಿದ್ದೆಯಿಂದ ಎಚ್ಚರವಾಗುವ ಮುಂಚೆಯೇ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ರಥವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಯಿತು. ಇತ್ತೀಚೆಗೆ ರಥ ಸ್ಥಳಾಂತರ ಮಾಡುವ ವಿಚಾರವಾಗಿ ಹಲವು ಬಾರಿ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು ಸಭೆಯನ್ನ ನಡೆಸಿದ್ರು. ಆದರೆ ಕೊನೆಗೂ ತಾಲೂಕು ಯಂತ್ರಾಂಗ ರಥವನ್ನ ಬೇರೆ ಕಡೆ ಶಿಫ್ಟ್ ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಇಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ
ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಇಲ್ಲೊಂದು ಗ್ರಾಮದಲ್ಲಿ ಮೇಕೆಯೊಂದು 7 ಮರಿಗಳಿಗೆ ಜನ್ಮ ನೀಡಿ ಅಚ್ಚರಿಗೆ ಕಾರಣವಾಗಿದೆ. ಮರಿಗಳನ್ನು ನೋಡಲು ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಳ್ಳಗುಂಟ್ಲಹಳ್ಳಿ ಗ್ರಾಮದ ನೀಲಮ್ಮ ಎಂಬುವರ ಮೇಕೆ 7 ಮರಿಗೆ ಜನ್ಮ ನೀಡಿ ಅಚ್ಚರಿಗೆ ಕಾರಣವಾಗಿದೆ. 7 ಮರಿಗಳಲ್ಲಿ 5 ಗಂಡು ಹಾಗೂ 1 ಹೆಣ್ಣು ಇದೆ. 1 ಗಂಡು ಮರಿ ಮೃತಪಟ್ಟಿದೆ. ಮೇಕೆ ಸಾಕಾಣಿಕೆ ಶೆಡ್ನಲ್ಲಿಯೇ ಹೆರಿಗೆ ಆಗಿದೆ. ಏಕಕಾಲಕ್ಕೆ 7 ಮರಿಗಳನ್ನ ನೀಡಿದ್ದಕ್ಕೆ ಮೇಕೆ ಸಾಕಾಣಿಕೆ ಮಾಡಿದ ನೀಲಮ್ಮ ಅವರ ಸಂಬಂಧಿ ದ್ಯಾವಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ. ದ್ಯಾವಮ್ಮ ಈಗ 6 ತಿಂಗಳು 7 ತಿಂಗಳು ಏನಿದೆ ಮುಂದೆ 5 ಕೋಟ್ಲ 2 ಪ್ಯಾಟ್ಲ ಉಸಿರಿ ಸಿಗ್ತೇವೆ. ಮೇಕೆ 7 ಮರಿಯನ್ನ ನೀಡಿರುವುದು ಖುಷಿ ತಂದಿದೆ. ಎಲ್ಲವೂ ಜೀವಂತವಾಗಿದ್ರೆ ಖುಷಿ ಇಮ್ಮಡಿಗೊಳ್ಳುತ್ತಿತ್ತು. ಆದರೂ 6 ಮರಿಗಳು ಜೀವಂತವಾಗಿ ಉಳಿದಿರೋದು ಸಮಾಧಾನ ತಂದಿದೆ ಎಂದು ದ್ಯಾವಮ್ಮ ತಿಳಿಸಿದ್ದಾರೆ. ಮೇಕೆಗಳು ಸಾಮಾನ್ಯವಾಗಿ 3 ಅಥವಾ 4 ಮರಿಗಳಿಗೆ ಜನ್ಮ ನೀಡುತ್ತವೆ. ಆದರೆ ಶಿಡ್ಲಘಟ್ಟ ತಾಲೂಕಿನ ಪಿಳ್ಳಗುಂಟ್ಲಹಳ್ಳಿ ಗ್ರಾಮದಲ್ಲಿ ನೀಲಮ್ಮ ಎಂಬುವರು ಸಾಕಾಣಿಕೆ ಮಾಡಿರುವ ಮೇಕೆ 7 ಮರಿಗಳಿಗೆ ಜನ್ಮ ನೀಡಿ ಇಡೀ ಶಿಡ್ಲಘಟ್ಟ ತಾಲೂಕಿನ ಜನರ ಗಮನ ಸೆಳೆದಿದೆ. ನಮ್ಮ ತಿಲ್ಗುಂಡ್ಲಹಳ್ಳಿ ಏನು ಹೆಸರು? ನೀಲಮ್ಮ ಅಂತ. ಮೇಕೆಲ್ ಸಾಕಿದ್ವಿ. ಇಷ್ಟು ವರ್ಷದಿಂದ ಸಾಕಿದ್ದೀವಿ. ಒಂದ್ಸಲನೂ 2, 3 ಹಿಂಗ ಆಗ್ತಾ ಇತ್ತು. ಇವಾಗ ಮಾತ್ರ 7 ಮರಿ ಹಾಕೈತೆ. 7 ಮರಿಗೂ 5 ಗಂಡು ಮರಿ ಹಾಕೈತೆ, 2 ಮರಿ ಹೆಣ್ಣು ಮರಿ ಹಾಕೈತೆ. ಆಶ್ಚರ್ಯ ಆಗ್ತೈತೆ ನಮ್ಗಂತೂ. ಇದೇ ಫಸ್ಟ್ ಟೈಮ್ ಖುಷಿನೂ ಆಗ್ತೈತೆ ನಮ್ಗೆ. 7 ಮರಿ ಆರೋಗ್ಯವಾಗೈತಾ? ಚೆನ್ನಾಗೈತೆ. ಒಂದ್ ಮರಿ ಮಾತ್ರ ಸತ್ತವೆ. ಯಾವ ಮರಿ? ಗಂಡು ಮರಿ. ಇದು ಫಸ್ಟ್ ಟೈಮಾ? ಇದುವರೆಗೆ ಎಷ್ಟು ಸಾರಿ ಮರಿಗಳು ಕೊಟ್ಟಿದ್ದು? ಅದು ಇದುವರೆಗೂ 5 ಸಲ ಹಾಕೈತೆ ಮರಿ. ಎಷ್ಟು ಸರಿ? ಒಂದ್ ಸರಿ ಎಷ್ಟು ಕೊಟ್ರು? ಒಂದ್ಸಲ 1, 2 ಹಾಕೈತೆ. ಇದೇ ಫಸ್ಟ್. ಹಿಂದಿನ ಸರಿ? ಇನ್ನಿನ ಸರಿ 2 ಮರಿ ಹಾಕೈತೆ. ಹೌದಾ? ಇದೇ ಫಸ್ಟ್ ಟೈಮ್ ಹಾಕಿರೋದು. ಮೇಕೆ 7 ಮರಿಗೆ ಜನ್ಮ ನೀಡಿದೆ ಎಂಬ ಮಾಹಿತಿಯನ್ನ ಅರಿತು ಸುತ್ತಮುತ್ತಲಿನ ಗ್ರಾಮಸ್ಥರು ಮರಿಗಳನ್ನ ನೋಡಲು ತಂಡೋಪತಂಡವಾಗಿ ಬರಲು ಆಗಮಿಸಿದ್ದಾರೆ. ಪ್ರಸ್ತುತ 6 ಮರಿಗಳು ಸಹ ಆರೋಗ್ಯವಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆ ನಗರ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ನಗರದ ಶ್ರೀ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳ 14ರಂದು ತಾಲೂಕು ಮಟ್ಟದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ. ಸಮ್ಮತಿ ಕೊಟ್ಟಿದ್ದಾರೆ.
ಇನ್ನು ಮಿಕ್ಕಿದ್ದೆಲ್ಲ ನೋಡ್ಕೋಬೇಕು. ಯಾಕಂದರೆ ಇದರಲ್ಲಿ ಅನುದಾನಗಳು ಯಾವುದೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. 3 ಕೋಟಿಯನ್ನು ಸರ್ಕಾರ ಇವರು ಶಿಡ್ಲಘಟ್ಟ ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಪತ್ರಕರ್ತನಾಗಿ, ಗೃಹ ರಕ್ಷಕ ದಳ ಕಮಾಂಡೆಂಟ್ ಆಗಿ, ಇತಿಹಾಸಕಾರರಾಗಿ, ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಸಹ ಸೇವೆ ಸಲ್ಲಿಸಿರುವ ರಾಷ್ಟ್ರಪತಿ ಶ್ಲಾಘನೀಯ ಸೇವಾ ಪದಕವನ್ನ ಪಡೆದಿರುವ ರೂಪಸಿ ರಮೇಶ್ ಅವರನ್ನ ಶಿಡ್ಲಘಟ್ಟ ತಾಲೂಕು 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪಟೇಲ್ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ಇದೇ ವೇಳೆಯಲ್ಲಿ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಆಗಿರುವ ರೂಪಸಿ ರಮೇಶ್ ಅವರ ನಿವಾಸಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೌಹಾರ್ದತೆಯಾಗಿ ಭೇಟಿ ಮಾಡಿ ಅಭಿನಂದಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಶಿಡ್ಲಘಟ್ಟ ವತಿಯಿಂದ 10ನೇ ತಾಲೂಕು ಸಮ್ಮೇಳನ ನಡೆಸಬೇಕಂತೇಳಿ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅಣ್ಣನವರನ್ನು ಕೇಳಿಕೊಂಡಾಗ ಅವರು 14ನೇ ತಾರೀಕು 2ನೇ ತಿಂಗಳು 2025 ಶುಕ್ರವಾರ ದಿನಾಂಕವನ್ನು ನಿಗದಿಪಡಿಸಿದರು. ಆ ನಿಟ್ಟಿನಲ್ಲಿ ಎಲ್ಲ ಪದಾಧಿಕಾರಿಗಳು 2-3 ದಿವಸಗಳಿಂದ ಸಭೆ ಸೇರಿ ಇವತ್ತು ಅಂತಿಮವಾಗಿ ನಾವು ಸಮ್ಮೇಳನದ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ರು. ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಸಮ್ಮೇಳನ ಅಧ್ಯಕ್ಷರನ್ನು ಸರ್ವಸಮ್ಮತದಿಂದ ಸ್ಥಳೀಯವಾಗಿ ವಾಸವಿರುವ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರೋರನ್ನ ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಾದ ಟಿಟಿ ನರಸಿಂಹಪ್ಪ, ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ವಿ ಕೃಷ್ಣ, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಮಾಂಜಿ, ಶಿಕ್ಷಕ ಸುಂದರಾಚಾರಿ, ಮಳಮಾಚನಹಳ್ಳಿ ದೇವರಾಜ್, ಹಿತ್ತಲಹಳ್ಳಿ ಎಚ್ಕೆ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ, ಗಂಡ ಹೆಂಡಿರ ಮಧ್ಯೆ ಅನುಮಾನ ಸೃಷ್ಟಿ, ಬರ್ಬರವಾಗಿ ಕೊಲೆಗೀಡಾದ ಪತಿರಾಯ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಿತಿಮೀರಿದ ಹಾವಳಿ, ಸಂಸ್ಥೆಗಳ ಬಂದ್ಗೆ ಒತ್ತಾಯ, ವಿವಿಧ ಸಂಘಟನೆಗಳ ಪ್ರತಿಭಟನೆ. ಬಿಜೆಪಿಯಲ್ಲಿ ನಿಲ್ಲದ ತಿಕ್ಕಾಟ, ಜೋರಾದ ಪಕ್ಷಾಂತರ ಪರ್ವ, ಕೈಪಾಳಯಕ್ಕೆ ಸೇರ್ಪಡೆಯಾದ ಪ್ರಭಾವಿಗಳು. ರಥದ ಸ್ಥಳಾಂತರ ವಿವಾದ, ದಿಢೀರ್ ರಥದ ಸ್ಥಳಾಂತರ, ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರ ಬಿಗಿ ಬಂದೋಬಸ್ತ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.